ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಉದ್ಘಾಟನೆ. ಗ್ಲೋಬಲ್ ಎಜುಕೇಷನ್ ಶಾಲೆಯ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ. ಶ್ರೀನಿವಾಸಪುರ ಇಲ್ಲಿನ ಗ್ಲೋಬಲ್ ಎಜುಕೇಷನ್ ಶಾಲೆಯಲ್ಲಿ ಇಂದು ವಿಜ್ಞಾನದ ಸಂಭ್ರಮ ಮನೆ ಮಾಡಿತ್ತು. ಮಕ್ಕಳಲ್ಲಿ ವೈಜ್ಞಾನಿಕ ಕುತೂಹಲ, ಸೃಜನಶೀಲತೆ ಮತ್ತು ನವೀನ ಚಿಂತನೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎಂದರೆ ಉದ್ಘಾಟನಾ ಶೈಲಿ. ಸಾಂಪ್ರದಾಯಿಕ ಪದ್ಧತಿಯ ಬದಲಿಗೆ ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಿ ಟೇಪ್ ಕತ್ತರಿಸುವ ಮೂಲಕ ವಿಜ್ಞಾನ ಪ್ರದರ್ಶನಕ್ಕೆ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ ವಿವಿಧ ವೈಜ್ಞಾನಿಕ ಮಾದರಿಗಳು ಪ್ರದರ್ಶನದಲ್ಲಿ ಗಮನ ಸೆಳೆದವು. ತಮ್ಮ ಕಲ್ಪನಾ ಶಕ್ತಿ ಮತ್ತು ಕಲಿಕೆಯನ್ನು ಆತ್ಮವಿಶ್ವಾಸದಿಂದ ವಿವರಿಸಿದ ಮಕ್ಕಳ ಶೈಲಿಗೆ ಪೋಷಕರು ಹಾಗೂ ಶಿಕ್ಷಕರು ಫಿದಾ ಆದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ನಾಗೇಶ್ ಪಿಎನ್ ಹಾಗೂ ಮುಖ್ಯ ಶಿಕ್ಷಕ ರಾಜಾರೆಡ್ಡಿ, 2015-16ರಲ್ಲಿ ಕೇವಲ 25 ಮಕ್ಕಳೊಂದಿಗೆ ಆರಂಭವಾದ ನಮ್ಮ ಶಾಲೆ ಇಂದು 2025-26ನೇ ಸಾಲಿನಲ್ಲಿ 416 ವಿದ್ಯಾರ್ಥಿಗಳೊಂದಿಗೆ ಹೆಮ್ಮರವಾಗಿ ಬೆಳೆದಿದೆ. ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ನೀಡುವುದೇ ನಮ್ಮ ಪ್ರಥಮ ಗುರಿ ಎಂದು ಹೆಮ್ಮೆಯಿಂದ ತಿಳಿಸಿದರು. Hello everyone, my name is Danyashri from 8th standard. Today I am standing in front of you to deliver a speech on Chandrayaan 3. Chandrayaan 3 is India's third moon mission. It was conducted by ISRO, Indian Space Research Organization. Chandrayaan 3 comes after the launch of Chandrayaan 2. Chandrayaan means the moon vehicle in Hindi. It was launched on July 14, 2023 at 2:35 p.m. IST and started its journey to the space. The launch happened at a space called SDST Shar in Sriharikota. The mission was comprised by a lander Vikram and a rover Pragyan. The mission got into the space by using a big rocket called a launch vehicle Mark 3. The mission got to the space and sent back valuable data. Scientists analyzed this data to learn more about the moon's geology. India became the first country to do a soft landing like the moon's south pole, and the Chandrayaan 3 is landed on the moon on August 23, 2023. Thank you. Next, my friend. Good morning. I am Gagna Sindhu from CKG. My school name is Global Educational School. Today we are celebrating Science Exhibition. Today my topic is Dr. APJ Abdul Kalam. Abdul Kalam was a great scientist of Abdul Kalam was a great scientist of India. Hello everyone, my name is Tanmayan. I am from 4th standard. Now I am going to explain the model of hospital. In ancient period, people are suffering from diseases because they don't have specialized hospitals. Nowadays, people are not suffering from diseases because technology is improving. So hospitals play an important role in our life. The hospital is a healthcare institution which providing patient treatment with specialized health, science and auxiliary healthcare staff and medical equipment. The doctors and nurses are there in hospital. Sick people go to hospital for treatment. There are many beds for patients. There are medical stores in hospital. Thank you. ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ವಿವಿಧ ರೀತಿಯ ವಿಜ್ಞಾನ ಮಾದರಿಗಳನ್ನು ತಯಾರಿಸಿ ಇವತ್ತು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡಿರುತ್ತಾರೆ. ಇದಕ್ಕೆ ಎಲ್ಲ ಪೋಷಕರ ಕಡೆಯಿಂದ ಉತ್ತಮ ಸ್ಪಂದನೆಯನ್ನು ಸಿಕ್ಕಿರುವುದು ತುಂಬ ಸಂತೋಷದ ವಿಷಯವಾಗಿದೆ. ಸರ್, ನನ್ನ ಹೆಸರು ರಾಜಾರೆಡ್ಡಿ. ಗ್ಲೋಬಲ್ ಎಜುಕೇಷನಲ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಶಾಲೆ 2015 ಮತ್ತು 16ನೇ ಸಾಲಿನಲ್ಲಿ 25 ಮಕ್ಕಳಿಂದ ಪ್ರಾರಂಭವಾಗಿ ಇವತ್ತು 2025-26ನೇ ಸಾಲಿಗೆ 416 ಮಕ್ಕಳಾಗಿ ಬೆಳೀತಾ ಇದೆ. ನಮ್ಮ ಶಾಲೆಯ ಏಕೈಕ ಉದ್ದೇಶ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣ ನೀಡಬೇಕು ಮತ್ತು ಎಲ್ಲ ಮಕ್ಕಳು ಈ ದೇಶದ ಆಸ್ತಿ. ಇಂದಿನ ಮಕ್ಕಳೇ ಮುಂದಿನ ನಾಡಿನ ಪ್ರಜೆಗಳು. ಅವರಿಗೆ ಸರ್ವತೋಮುಖ ಅಭಿವೃದ್ಧಿ ಶಿಕ್ಷಣ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಅದರಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಕೂಡ ಒಂದಾಗಿದೆ ಸರ್. ಗ್ಲೋಬಲ್ ಎಜುಕೇಷನಲ್ ಸ್ಕೂಲ್ನಲ್ಲಿ ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನನ ಏರ್ಪಾಡು ಮಾಡಿದ್ದೀವಿ. ಯಾಕೆಂದರೆ ಇದರ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಇರುವಂತಹ ಒಂದು ಕೌಶಲ್ಯನ, ಕಲೆನ ಹೊರಗಡೆ ತೆಗೆಯೋದು ಆಗಿದೆ. ಅವರಲ್ಲಿ ಇರುವಂತಹ
ಹಲವಾರು ಕಲೆಗಳನ್ನು ಈಗ ಅವರು ತೋರಿಸ್ಕೊಡ್ತಾ ಇದ್ದಾರೆ. Okay, ma. Good morning to everyone. My name is Alia from 8th standard. My model name is human heart. First of all, we want to know about human heart. The heart is an organ which beats continuously to act as transport of blood. The heart has beat 72 times per minute. The heart is located in chest cavity with its lower tip. The heart has 4 chambers. The 2 upper chambers are called atrium. The 2 lower chambers are called ventricles. The heart helps to avoid oxygen-rich blood mixing with carbon dioxide-rich blood. The walls of chambers of heart is made up by muscles. In the heart there are arteries and veins. Arteries carry oxygenated blood, except pulmonary artery. Veins are carry deoxygenated blood, except pulmonary vein. If you play